ನಮಸ್ಕಾರ. ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಮತ್ತು ಶಕ್ತಿಶಾಲಿ ರಾತ್ರಿಗಳಲ್ಲಿ ಒಂದೇ ಮಹಾಶಿವರಾತ್ರಿ. ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಶಿವನ ದೇವಾಲಯಗಳಿಗೆ ಭೇಟಿ ನೀಡಿ ಉಪವಾಸ, ಜಾಗರಣೆ ಮತ್ತು ಪೂಜೆ ಮಾಡುತ್ತಾರೆ. ಆದರೆ ಶಿವರಾತ್ರಿ ಯಾಕೆ ಆಚರಿಸಲಾಗುತ್ತದೆ? ಈ ರಾತ್ರಿಯ ಮಹತ್ವ ಏನು? ಶಿವರಾತ್ರಿಯ ಹಿಂದೆ ಇರುವ ಆಧ್ಯಾತ್ಮಿಕ ರಹಸ್ಯವೇನು? ಬನ್ನಿ ತಿಳಿದುಕೊಳ್ಳೋಣ. ಶಿವರಾತ್ರಿ ಎಂದರೇನು? ಶಿವರಾತ್ರಿ ಎಂದರೆ ಶಿವನ ಲಾತ್ರಿ ಎಂದು ಅರ್ಥ. ಹಿಂದೂ ಪಂಚಾಂಗದ ಪ್ರಕಾರ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯಲ್ಲಿ ಮಹಾಶಿವರಾತ್ರಿ ಆಚರಿಸಲಾಗುತ್ತದೆ. ಈ ರಾತ್ರಿಯನ್ನು ಶಿವನ ಆರಾಧನೆಗೆ ಅತ್ಯಂತ ಪವಿತ್ರ ಸಮಯವೆಂದು ನಂಬಲಾಗುತ್ತದೆ. ಶಿವರಾತ್ರಿಯ ಹಿಂದೆ ಇರುವ ಪ್ರಮುಖ ಕಥೆಗಳು. ಶಿವ ಮತ್ತು ಪಾರ್ವತಿಯ ವಿವಾಹ. ಒಂದು ಪ್ರಸಿದ್ಧ ನಂಬಿಕೆಯ ಪ್ರಕಾರ ಮಹಾಶಿವರಾತ್ರಿಯ ದಿನ ಶಿವ ಮತ್ತು ಪಾರ್ವತಿ ದೇವಿಯ ವಿವಾಹ ನಡೆದಿತು ಎಂದು ಹೇಳಲಾಗುತ್ತದೆ. ಆದ್ದರಿಂದ ಈ ದಿನವನ್ನು ದೈವಿಕ ಸಂಗಮದ ಸಂಕೇತವಾಗಿ ನೋಡಲಾಗುತ್ತದೆ. ಶಿವನು ಲಿಂಗರೂಪದಲ್ಲಿ ಪ್ರಕಟವಾದ ರಾತ್ರಿ. ಮತ್ತೊಂದು ಪುರಾಣ ಕಥೆಯ ಪ್ರಕಾರ ಒಮ್ಮೆ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಯಾರು ಶ್ರೇಷ್ಠ ಎಂಬ ವಿವಾದ ಉಂಟಾಯಿತು. ಆ ಸಮಯದಲ್ಲಿ ಅನಂತ ಅಗ್ನಿಸ್ತಂಭದ ರೂಪದಲ್ಲಿ ಶಿವನು ಪ್ರತ್ಯಕ್ಷರಾದರು. ಆ ಸ್ತಂಭದ ಆರಂಭ ಮತ್ತು ಅಂತ್ಯವನ್ನು ಯಾರೂ ಕಂಡುಹಿಡಿಯಲಿಲ್ಲ. ಅದೇ ಶಿವಲಿಂಗದ ಪ್ರಾರಂಭವೆಂದು ನಂಬಲಾಗುತ್ತದೆ. ಈ ಘಟನೆ ನಡೆದ ರಾತ್ರಿಯನ್ನೇ ಮಹಾಶಿವರಾತ್ರಿ ಎಂದು ಹಲವರು ನಂಬುತ್ತಾರೆ. ಸಮುದ್ರ ಮಂಥನದ ಕಥೆ. ಪುರಾಣಗಳಲ್ಲಿ ಹೇಳುವಂತೆ ಸಮುದ್ರ ಮಂಥನದ ಸಮಯದಲ್ಲಿ ಹಾಲಾಹಲ ಎಂಬ ಭಯಾನಕ ವಿಷ ಹೊರಬಂದಿತು. ಆ ವಿಷದಿಂದ ಇಡೀ ಸೃಷ್ಟಿಯೇ ನಾಶವಾಗುವ ಪರಿಸ್ಥಿತಿ ಉಂಟಾಯಿತು. ಆಗ ಶಿವನು ಆ ವಿಷವನ್ನು ಕುಡಿದು ಲೋಕವನ್ನು ರಕ್ಷಿಸಿದರು. ವಿಷವನ್ನು ಗಂಟಲಿನಲ್ಲಿ ಹಿಡಿದ ಕಾರಣ ಶಿವನ ಗಂಟಲು ನೀಲಿ ಬಣ್ಣವಾಯಿತು. ಅದರಿಂದಲೇ ಅವರನ್ನು ನೀಲಕಂಠ ಎಂದು ಕರೆಯಲಾಗುತ್ತದೆ. ಈ ತ್ಯಾಗ ಮತ್ತು ಕರುಣೆಯ ನೆನಪಿಗಾಗಿ ಕೂಡ ಶಿವರಾತ್ರಿ ಆಚರಿಸಲಾಗುತ್ತದೆ. ಶಿವರಾತ್ರಿಯ ಆಧ್ಯಾತ್ಮಿಕ ಮಹತ್ವ. ಶಿವರಾತ್ರಿ ಕೇವಲ ಹಬ್ಬವಲ್ಲ, ಇದು ಆತ್ಮಜಾಗೃತಿ, ಧ್ಯಾನ, ಮನಃಶಾಂತಿ ಮತ್ತು ಒಳಗಿನ ಅಂಧಕಾರವನ್ನು ದೂರ ಮಾಡುವ ಸಂಕೇತ. ಈ ರಾತ್ರಿ ಧ್ಯಾನ ಮತ್ತು ಜಪ ಮಾಡಿದರೆ ಮನಸ್ಸಿಗೆ ವಿಶೇಷ ಶಾಂತಿ ದೊರೆಯುತ್ತದೆ ಎಂದು ನಂಬಲಾಗುತ್ತದೆ. ಶಿವರಾತ್ರಿಯಲ್ಲಿ ಏನು ಮಾಡುತ್ತಾರೆ? ಭಕ್ತರು ಶಿವರಾತ್ರಿಯ ದಿನ ಉಪವಾಸ ಮಾಡುತ್ತಾರೆ, ರಾತ್ರಿ ಇಡೀ ಜಾಗರಣೆ ಮಾಡುತ್ತಾರೆ, ಶಿವಲಿಂಗಕ್ಕೆ ಹಾಲು, ನೀರು ಮತ್ತು ಬಿಲ್ವಪತ್ರೆ ಅರ್ಪಿಸುತ್ತಾರೆ. ಓಂ ನಮಃ ಶಿವಾಯ ಮಂತ್ರ ಜಪ ಮಾಡುತ್ತಾರೆ. ಶಿವನ ಧ್ಯಾನ ಮತ್ತು ಪ್ರಾರ್ಥನೆ ಈ ದಿನ ಅತ್ಯಂತ ಶುಭಕರವೆಂದು ನಂಬಲಾಗುತ್ತದೆ. ಶಿವರಾತ್ರಿಯ ನಿಜವಾದ ಸಂದೇಶ. ಶಿವರಾತ್ರಿ ನಮಗೆ ಒಂದು ಮಹತ್ವದ ಪಾಠವನ್ನು ಕಲಿಸುತ್ತದೆ. ಅಹಂಕಾರವನ್ನು ಬಿಡಬೇಕು, ಮನಸ್ಸನ್ನು ಶುದ್ಧಗೊಳಿಸಬೇಕು, ಒಳ್ಳೆಯ ಚಿಂತನೆ ಮತ್ತು ಧ್ಯಾನದ ಮೂಲಕ ಜೀವನದಲ್ಲಿ ಶಾಂತಿ ಪಡೆಯಬೇಕು ಎಂದು ತಿಳಿಸುತ್ತದೆ. ಶಿವನು ಕೇವಲ ದೇವರಲ್ಲ, ಶಾಂತಿ, ಶಕ್ತಿ ಮತ್ತು ಆತ್ಮಜ್ಞಾನದ ಸಂಕೇತ. ನೀವು ಶಿವರಾತ್ರಿಯಲ್ಲಿ ಯಾವ ಪೂಜೆ ಅಥವಾ ಜಪ ಮಾಡುತ್ತೀರಿ? ಕಮೆಂಟ್ನಲ್ಲಿ ತಿಳಿಸಿ. ಇಂಥ ಆಧ್ಯಾತ್ಮಿಕ ವಿಡಿಯೋಗಳಿಗಾಗಿ ಡಿವೈನ್ ಪಾಥ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಓಂ ನಮಃ ಶಿವಾಯ.